ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅಹನ ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಅದುವೇ ಅವನ ಪ್ರೇಮಕ್ಕೆ ಬೆಲೆ ಕಟ್ಟಬೇಕೇ. ಗಾಢ ಅರಣ್ಯವದು. ಆ ಹಚ್ಚ ಹಸಿರಿನ ಮಧ್ಯೆ ಇರುವ ಗುಹೆಯಲ್ಲಿ ನಮ್ಮ ವಾಸಸ್ಥಾನ. ನಮ್ಮ ಗುಹೆಯಲ್ಲಿರುವುದು ನಾನು, ನನ್ನ ತಂದೆ ಜಾಂಬವಂತ. ದಿನವೆಲ್ಲ ಹೊರಗೆ ಹೋಗಿ ನಮಗೆ ಆಹಾರ ತರುವುದು ಅವನ ಕೆಲಸ. ನನಗೊಂದು ಕಮಲದ ಎಲೆಯಲ್ಲಿ ಅಕ್ಕಿಯ ಪಾಯಸ, ಮೊಸರನ್ನ, ರವೆಯ ಸಿಹಿ ಹೀಗೆ ಎಲೆಯಲ್ಲಿ ಮಡಚಿಕೊಂಡು ಬಂದು ತಂದು ಕೊಡುವನು. ಆದರೆ ಅವನಿಗೆ ಮಾತ್ರ ಹಣ್ಣು, ಜೇನುತುಪ್ಪ, ಗೆಣಸು ಎಂದರೆ ಪಂಚಪ್ರಾಣ. ಅವನ ಭಾರೀ ಗಾತ್ರದ ಶರೀರ, ಮೈಯೆಲ್ಲ ಕೂದಲು ಅಂದರೆ ತುಪ್ಪಳ. ಎಷ್ಟೋ ಬಾರಿ ನನಗೆ ಪ್ರಶ್ನೆ ಮೂಡುವುದು, ನಾನಾದರೆ ಮನುಷ್ಯ ರೂಪದಲ್ಲಿ ಇರುವವಳು, ನನ್ನ ತಂದೆ ಪ್ರಾಣಿ ಅಂದರೆ ಕರಡಿ ರೂಪದಲ್ಲಿದ್ದಾನೆ. ತಾಯಿಯನ್ನು ಕಂಡಿಲ್ಲ. ನನ್ನ ಜನ್ಮ ವೃತ್ತಾಂತವೆನ್ನುವುದೇ ರಹಸ್ಯವಾಗಿ ಉಳಿದುಬಿಟ್ಟಿದೆ. ಆದರೆ ದಿನಪೂರ್ತಿ ಒಬ್ಬಳೇ ಗುಹೆಯಲ್ಲಿದ್ದ ನನಗೆ ಸಂಜೆಯಾದರೆ ಅಪ್ಪನ ಬರುವಿಕೆಗೆ ಕಾಯುತ್ತಿದ್ದೆ. ಅವನು ಗುಹೆಗೆ ಬರುತ್ತಿದ್ದಂತೆಯೇ ಮಹಾನಂದ ನನಗೆ. ಅವನು ತಂದ ಆಹಾರ ಇಬ್ಬರು ಸೇರಿ ತಿಂದು ಅವನ ತುಪ್ಪಳವೇ ನನಗೆ ಹಾಸಿಗೆ. ಅವನ ಎದೆಗೆ ಒರಗಿ ಆ ಮೆತ್ತನೆಯ ತುಪ್ಪಳದಲ್ಲಿ ಮಲಗಿದವಳಿಗೆ ಆ ರಾಮನ ವರ್ಣನೆ, ನನ್ನ ತಂದೆಯ ಇಷ್ಟ ದೈವ ಹಾಗೂ ಅವನನ್ನು ಕಣ್ಣಾರೆ ಕಂಡು ಅವನೊಂದಿಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಆ ಮಹಾನುಭಾವನ ಬಗ್ಗೆ ವರ್ಣಿಸುತ್ತಿದ್ದರೆ ಮೈ ರೋಮಾಂಚನವಾಗುತ್ತಿತ್ತು. ನನ್ನ ತಂದೆ ಆ ಯುಗದಿಂದಲೂ ಇದ್ದ ಜೀವಿ ಎಂದು ಹೇಳಬಹುದು. ಶ್ರೀರಾಮನ ವರ್ಣನೆ ಜಪದಲ್ಲಿ ತನ್ನ ಹೆಚ್ಚಿನ ಕಾಲ ಕಳೆಯುತ್ತಿದ್ದನು. ಹೀಗೆ ದಿನ ಕಳೆಯುತ್ತಾ ಚಿಕ್ಕವಳಿದ್ದ ನಾನು ಮೈನೆರೆದು ಯುವತಿಯಾದೆ. ತಾಯಿಯ ಹಾಗೆ ನಿಂತು ನನ್ನ ಆರೈಕೆ ಮಾಡಿದನು ನನ್ನ ತಂದೆ ಜಾಂಬವಂತ. ಒಂದು ಸಂಜೆ ಬರುವಾಗ ಆಹಾರ ಹಣ್ಣುಗಳೊಂದಿಗೆ ಒಂದು ಚಿಕ್ಕ ಗಂಡು ಮಗುವನ್ನು ಎತ್ತಿಕೊಂಡು ಬಂದನು. ಅದು ನಿಮ್ಮ ತಮ್ಮನೆಂದು ತೊಟ್ಟಿಲ ಕಟ್ಟಿ ಮಗುವನ್ನು ಅದರಲ್ಲಿ ಹಾಕಿದನು. ಇಷ್ಟು ದಿನ ಒಬ್ಬಳೇ ಇದ್ದ ನನಗೆ ಈಗ ನನ್ನ ಕುಟುಂಬಕ್ಕೆ ಇನ್ನೊಂದು ಹೊಸ ವ್ಯಕ್ತಿ ಬಂದಂತಾಯಿತು. ಹುಲುಸಾಗಿ ಬೆಳೆದು ನಿಂತ ಕಬ್ಬಿನ ತೋಟವನ್ನು ನೋಡಿದೆ. ಕಬ್ಬು ರಸವತ್ತಾಗಿತ್ತು ಎಂದು ನದಿಯನ್ನು ದಾಟಿ ಕಾಡಿನ ಗಡಿಯಿಂದ ನಾಡಿಗೆ ಹೋದೆ. ಕಬ್ಬನ್ನು ಕೀಳುವಾಗ ಮಗು ಅಳುವ ಧ್ವನಿಗೆ ಆ ಧ್ವನಿ ಯಾವ ಕಡೆಯಿಂದ ಬರುತ್ತಿದೆ ಎಂದು ಹತ್ತಿರ ಹೋದೆ. ನದಿಯ ದಂಡೆಯಲ್ಲಿ 5-6 ತಿಂಗಳು ಗಂಡು ಮಗು ನೋಡಿ ಕರುಳು ಚುರುಕ್ ಎಂತು. ಯಾವುದಾದರೂ ಪ್ರಾಣಿಗೆ ಆಹಾರವಾಗುವುದು ಇಲ್ಲೇ ಬಿಟ್ಟರೆ ಎಂದು ನಾನು ಎತ್ತಿಕೊಂಡು ಬಂದೆ ಎಂದು ನನ್ನ ಮುಂದೆ ಹೇಳಿದರು ನನ್ನ ತಂದೆ ಜಾಂಬವಂತ. ನನ್ನೊಂದಿಗೆ ನನ್ನ ತಮ್ಮನನ್ನು ಸಾಕುವ ಹೊಣೆ ಹೊತ್ತನು ನನ್ನ ತಂದೆ. ಮಾತೃಹೃದಯಿ, ಪ್ರೇಮಮಯಿ ಅವನು. ಒಂದು ಸಂಜೆ, ಅದು ಸೂರ್ಯಾಸ್ತವಾಗಿ ಬಹಳ ಹೊತ್ತೇ ಆಗಿತ್ತು. ನನ್ನ ತಂದೆ ಅಂದು ಕೈಯಲ್ಲಿ ಒಂದು ಮಣಿ ಹಿಡಿದುಕೊಂಡು ಗುಹೆಗೆ ಬಂದನು. ಆ ಮಣಿಯ ಪ್ರಭಾವ ಎಷ್ಟಿತ್ತರೆ ಎಂದು ವರ್ಣಿಸಲು ಅಸಾಧ್ಯ. ಇಡೀ ಗುಹೆಯ ತುಂಬೆಲ್ಲ ಅದರ ಬೆಳಕು ಅಥವಾ ಪ್ರಕಾಶವೆಂದು ಹೇಳಬಹುದು. ಆ ಮಣಿ ಎಲ್ಲಿಯದು, ಹೇಗೆ ಬಂತು ಎಂದು ನಾನರಿಯಲಾರೆ.